Bhishmacharya and Dharmaputra, they started speaking to each other. Bhishma ಧರ್ಮಪುತ್ರನ ಕಾನ್ವರ್ಸೇಷನ್ ಅಲ್ಲಿ ವಿಷ್ಣು ಸಹಸ್ರನಾಮ ನಮ್ಗೆ ಹೊರಗಡೆ ಬಂತು. ಓಕೆ, ಅವರಿಬ್ರು ಮಾತಾಡ್ಕೊಳ್ಳಿಲ್ಲ ಅಂದಿದ್ರೆ ನಮ್ಗೆ ಇವತ್ತಿನ ದಿನ ವಿಷ್ಣು ಸಹಸ್ರನಾಮ ಅನ್ನೋದೇ ಬರ್ತಾ ಇರ್ಲಿಲ್ಲ, ಸಿಗ್ತಾ ಇರ್ಲಿಲ್ಲ. ಆಯ್ತಾ? ಸೊ ಏನ್ ಮಾತಾಡ್ಕೊಂಡ್ರು, ಯಾವ ತರ ಮಾತಾಡ್ಕೊಂಡ್ರು ಅದೆಲ್ಲ ಮುಂದಕ್ಕೆ ಬರುತ್ತೆ. ಓಕೆ, ದ ವೆರಿ ಫಸ್ಟ್ ಇಂಟ್ರೊಡಕ್ಷನ್ ಇಸ್ ಭೀಷ್ಮಾಚಾರ್ಯ ಮೊಮ್ಮಗನಾದಂತಹ ಧರ್ಮಪುತ್ರ ಇವರಿಬ್ರು ಉರಿಯಾಡಲ್ ಅಂತ ತಮಿಳಲ್ಲಿ ಹೇಳ್ತೀವಿ, ಒತ್ತರಕ್ಕೊತ್ತರು ಉರಿಯಾಡಲ್ ಅಂದ್ರೆ ದೇ ಸ್ಟಾರ್ಟೆಡ್ ಶೇರಿಂಗ್ ದೇರ್ ಫೀಲಿಂಗ್ ಟುವರ್ಡ್ಸ್ ಪರಮಾತ್ಮ. ದೇ ಸ್ಟಾರ್ಟೆಡ್ ಕಾನ್ವರ್ಸಿಂಗ್ ಅಂದ್ರೆ ಏನು, ಸೌಖ್ಯಮಾ, ನನ್ನ ಇರ್ಕ್ಯಾ, ಸಾಫ್ಟಿಯಾ, ತೂಮ್ನಿಯಾ, ಅದಲ್ಲ. నిద్య ಮಾಡಿದ್ಯా, ఎద్యా, మీరు భోజనం చేశారా, పండుకున్నారా, రెస్ట్ తీసుకున్నారా, ಇದೆಲ್ಲ ಒಂದು ಕಾನ್ವರ್ಸೇಷನ್. ఎక్కడ పోయారు, ఎక్కడ వచ్చారు, అదంతా అందరూ చేస్తారు. ದಿಸ್ ಇಸ್ ನಾಟ್ ದ ವೇ ಆಫ್ ಕಾನ್ವರ್ಸಿಂಗ್ ಅಲ್ವಾ? ಭಗವದ್ ವಿಚಾರದ ಬಗ್ಗೆ ಪರಮಾತ್ಮ ಅಂದ್ರೆ ಯಾರು, ಪರತತ್ವ ನಿರ್ಣಯ ಅಂದ್ರೆ ಯಾವುದು, ಪರಂಪೊರುಳು ಅಂದ್ರೆ ಯಾರು, ಹೂ ಇಸ್ ಪರ, ಭಗ ಅಂತ ಆ ಭಗವಂತನಿಗೆ ಒಂದು ಧಾತು ಹಾಕ್ತೀವಲ್ವಾ, ಹೂ ಇಸ್ ದಟ್ ಭಗ. ವೈ ವಿ ಡೋಂಟ್ ಕಾಲ್ ಸಂಬಡಿ ಆಸ್ ಪರಮಾತ್ಮ ಪರಮಾತ್ಮ ಪರಮಾತ್ಮ? ಸಿಕ್ಕದವ್ರನ್ನೆಲ್ಲ ಪರಮಾತ್ಮ ಅಂತೀವ? ದಿನಕ್ಕೊಂದು ಆಶ್ರಮ ಬೆಂಗಳೂರಲ್ಲಿ ಬರ್ತಾ ಇದೆ, ಎಲ್ರೂ ಪರಮಾತ್ಮ ಆಗ್ತಾರ? ವೈ ದಟ್ ಅಲ್ಟಿಮೇಟ್ ಡೆಸ್ಟಿನೇಷನ್ ಇಸ್ ಕಾಲ್ಡ್ ಪರತತ್ವ ನಿರ್ಣಯಂ, ಪರಮಾತ್ಮ. ಈ ತರದ ಒಂದು ಸೆಷನ್ ವೆರಿ ಹೈ ಎಲಿವೇಟೆಡ್ ಕಾನ್ವರ್ಸಿಂಗ್ ಅಲ್ವಾ? ಅವಾಗ ನೋಡಿ ಒಂದು ಸ್ಪರ್ ಆಫ್ ದ ಮೊಮೆಂಟ್ ಅಂತ ಹೇಳ್ತೀವಲ್ವಾ, ಅವಾಗ ಆ ಒಂದು ಫೋರ್ಸ್ ಅಲ್ಲಿ, ಆ ಒಂದು ಭಾವುಕ ಲೋಕದಲ್ಲಿ ಒಳಹೊಕ್ಕಿ ಪರಮಾತ್ಮನೇ ತನ್ನ ಬಗ್ಗೆ ಒಂದು ರೀತಿಯಾದಂತಹ ಇನ್ಫಾರ್ಮೇಶನ್ ಹೊರಗಡೆ ಬರೆಸ್ತಾ ಭೀಷ್ಮಾಚಾರ್ಯರ ತಿರುವಾಕಿಂದ. ಈಗ ತಾನ ಹೇಳ್ದೆ ಅಲ್ವಾ, ದೋ ಯು ಆಲ್ ಆರ್ ಇಂಟ್ರೆಸ್ಟೆಡ್, ದೇರ್ ಇಸ್ ಒನ್ ಪರ್ಸನ್ ಬಿಹೈಂಡ್ ಯು ಆಲ್ ಹೂ ಮೇಡ್ ದಿಸ್ concrete by answer, keep on asking me, who is that? Anuradha aunty and Kasturi mami. ಅವ್ರು ಕೇಳಿ 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 ಇವತ್ತು ಇದು ಈ ಬ್ಯಾಚ್ ಫಾರ್ಮ್ ಆಗಿ ಟುಡೇ ವಿ ಆರ್ ಲರ್ನಿಂಗ್. ಅಂದ್ರೆ somebody will be used as an insignificant instrument for some ಕಲ್ಯಾಣ ಅಲ್ವಾ? Here Bhishma was used for that. ಸೊ ಇವರಿಬ್ಬರ ಕಾನ್ವರ್ಸೇಷನ್ ಅಲ್ಲಿ ಭೀಷ್ಮಾಚಾರ್ಯರ ಬಾಯಿನಿಂದ ಅಮೃತ ಪ್ರವಾಹವಾಗಿ ಪರಮಾತ್ಮನ ಒಂದು ನಾಮ ಬಂದ್ರೆ ಅಮೃತ, ಒಂದು ಕೃಷ್ಣ ರಾಮ ಅಂದ್ರೇನೆ ಸಾಕು, ಅದೇ ಅಮೃತ. ಆದ್ರೆ ಇಲ್ಲಿ ಸಹಸ್ರನಾಮನು ಹೊರಗಡೆ ಬರಕ್ಕೆ ಮಡತರಂದ ಬೆಳ್ಳಂಪೋಲೆ ಅಂತ ಹೇಳ್ತೀವಿ. ದ ಡ್ಯಾಮ್ ಡೋರ್ ಓಪನ್ ಅಂಡ್ ಇಟ್ ಜಸ್ಟ್ ಗಶ್ಡ್ ಔಟ್. ಅಮೃತ ವಾಹಿನಿಯಾಗಿ ಹೊರಗಡೆ ಬರಕ್ಕೆ ಶುರು ಆಯ್ತು. ನೀವ್ ಯಾವ್ದನ್ನೇ ತಗೊಳ್ಳಿ, ಮೈತ್ರೇಯ ಹಾಗೂ ಪರಾಶರರ, ಮೈತ್ರೇಯ ಭಗವಾನ್ ಅಂಡ್ ಪರಾಶರ ಮುನಿ, ಸೊ ವೇದವ್ಯಾಸರ ತಂದೆ ಪರಾಶರರು, ಅವರಿಬ್ರು ಮಾತಾಡ್ಕೊಂಡು ಈ ರೀತಿ ಕಾನ್ವರ್ಸ್ ಮಾಡಿದ್ರಿಂದ ವಿಷ್ಣು ಪುರಾಣನೇ ಹೊರಗಡೆ ಬಂತು. ಟುಡೇ ವಿ ಆರ್ ಸೀಯಿಂಗ್ ವಿಷ್ಣು ಪುರಾಣ. ಇಟ್ ಇಸ್ ಅ ಕಾನ್ವರ್ಸೇಷನ್ ಬಿಟ್ವೀನ್ ಮೈತ್ರೇಯ ಭಗವಾನ್ ಅಂಡ್ ಆಲ್ಸೋ ಪರಾಶರ ಮುನಿ. ಅದೇ ರೀತಿ ಶ್ರೀಕೃಷ್ಣ ಅಂಡ್ ಅರ್ಜುನ, ನಿಮಗೆ ಗೊತ್ತಿದೆ ಗೀತಾಸಾರ ಅಲ್ವಾ, ಭಗವದ್ಗೀತೆನೆ ಹೊರಗಡೆ ಬಂತು. ಅವರಿಬ್ರು ಮಾತೆ ಭಗವದ್ಗೀತೆಯಾಗಿ ಗೀತಾಸಾರಾಮೃತವಾಗಿ ಹೊರಗಡೆ ಬಂತು. ಅದೇ ರೀತಿ ವೈಶಂಪಾಯನ ವೇದವ್ಯಾಸರು ಜನಮೇಜಯ, when they started speaking, the entire story of Mahakavya, Mahabharata came out. Gita is different, Mahabharata is different. Okay, Gita ಅನ್ನೋದು conversation between Krishna and Arjuna. Mahabharata is a conversation between ಜನಮೇಜಯ and ವೈಶಂಪಾಯನ. ವೈಶಂಪಾಯನ ಅಂದ್ರೆ ವೇದವ್ಯಾಸರು, ಅವರಿಗೆ ವೈಶಂಪಾಯನ ಅಂತ ಕರಿತೀವಿ. ಅದೇ ರೀತಿ ನಮ್ಮಾಳ್ವಾರ್ ಅಂಡ್ ಮಧುರಕವಿ ಆಳ್ವಾರ್, ಆಳ್ವಾರ್ ಸಂತತಿ ತಗೊಂಡ್ರೆ, when ನಮ್ಮಾಳ್ವಾರ್ ಅಂಡ್ ಮಧುರಕವಿ ಆಳ್ವಾರ್ started conversing, we came across ದಿವ್ಯ ಪ್ರಬಂಧಂ, ತಿರುವಾಯ್ಮೊഴി, ತಿರುವಿರುತ್ತಂ, ಪೆರಿಯ ತಿರುವಂದಾದಿ, ನಾನ್ ಮೋಹನ್ ತಿರುವಂದಾದಿ ಅಂತ ಎಲ್ಲ ಕರಿತೀವಲ್ವಾ. ಆ ರೀತಿ ದ್ರಾವಿಡ ವೇದ ಸಾಗರವೇ ಹೊರಗಡೆ ಬಂತು. The 4000 ಪ್ರಬಂಧಾಸ್ came out. ಯಾವುದೇ ಒಂದು ಮಹಾನ್ ಆ ಒಂದು ಉರಿಯಾಡಲ್ ಅಂದ್ರೆ ಕಾನ್ವರ್ಸೇಷನ್ ನೋಡಿದ್ರೆ ನಮಗೆ ಆ ಲಕ್ಷೀಯ ಗ್ರಂಥಗಳು ಹೊರಗಡೆ ಬರುತ್ತೆ. ನಾರದ ಅಂಡ್ ವಾಲ್ಮೀಕಿ, when they started speaking each other, ಶ್ರೀಮದ್ ವಾಲ್ಮೀಕಿ ರಾಮಾಯಣ ಮಹಾಕಾವ್ಯ ಹೊರಗಡೆ ಬಂತು. ಅದೇ ರೀತಿ ನಮ್ಮಾಳ್ವಾರ್ ಅಂಡ್ ನಾಥಮುನಿ, when they started speaking,
ಪೂರ್ತಿ ನಾರಾಯಣ ಪರತತ್ವ ನಿರ್ಣಯ ಅನ್ನೋದು ಹೊರಗಡೆ ಬಂತು. ಅದೇ ರೀತಿ ತಿರುಮಂಗೈಯಾಳ್ವಾರ್ ತಿರುಚೇರೈ ಸಾರನಾಥ ಪೆರುಮಾಳ್ ಅಂತ ಒಂದು ದಿವ್ಯ ದೇಶದ ದೇವರು, ಶ್ರೀಮನ್ ನಾರಾಯಣನೇ ಸಾರನಾಥ ಅಂತ ಕರಿತೀವಿ. ಆ ಸಾರನಾಥ ತಿರುಮಂಗೈಯಾಳ್ವಾರ್ ಅವರಿಬ್ರು ಮಾತಾಡಿದ್ರಿಂದ ನಮಗೆ ಧರ್ಮಾರ್ಥ ರಹಸ್ಯಗಳು ಅನ್ನೋ ಒಂದು ಗ್ರಂಥ ಹೊರಗಡೆ ಬಂತು. ಈ ರೀತಿ ಇಫ್ ಯು ಟೇಕ್ ಐ ಆಮ್ ಗಿವಿಂಗ್ ಫ್ಯೂ ಎಕ್ಸಾಂಪಲ್ಸ್. ಓಕೆ, ಯಾರಾದ್ರೂ ಈ ರೀತಿ ಮಹಾನ್ ಪುರುಷರುಗಳು ಒಬ್ರಿಗೊಬ್ರು ಮೀಟ್ ಮಾಡಿ, ಉದ್ಧವ ಅಂಡ್ ವಿದುರ, ನಮಗೆ ಕೃಷ್ಣ ಲೀಲೆಗಳೆಲ್ಲ ಇವತ್ತು ಭಾಗವತದಲ್ಲಿ ಸಿಕ್ಕಿದೆ ಅಂದ್ರೆ ಹೂ ಇಸ್ ದ ಕಾರಣ ಫಾರ್ ದಟ್? ಉದ್ಧವ ಅಂಡ್ ವಿದುರ. ಪೂರ್ತಿ ಭಾಗವತ ನಮಗೆ ಇವತ್ತು ಸಿಕ್ಕಿದೆ ಅಂದ್ರೆ ಆ ಗ್ರಂಥಕ್ಕೆ ಹೂ ಇಸ್ ದ ಕಾರಣ? ಶುಕಬ್ರಹ್ಮ ಅಂಡ್ ಪರೀಕ್ಷಿತ ಅಲ್ವಾ? ಈ ರೀತಿ ಆ ಕಾನ್ವರ್ಸೇಷನ್ ಮೂಲಕ ನಮ್ಗೆ ಮಹಾನ್ ಗ್ರಂಥಗಳು ಹೊರಗಡೆ ಬರಕ್ಕೆ ಶುರು ಆಯ್ತು. ಅದ್ರಲ್ಲಿ ಮುಖ್ಯವಾಗಿ ನಾವು ಹ್ಯಾವ್ ಟು ಕಾನ್ಸಂಟ್ರೇಟ್ ಓನ್ಲಿ ಆನ್ ಭೀಷ್ಮಾಚಾರ್ಯ ಅಂಡ್ ಹೂ ಎಲ್ಸ್? ಧರ್ಮಪುತ್ರ. ಧರ್ಮಪುತ್ರ ಅಂತ ನಿಮ್ಗೆ ಆನ್ಸರ್ ಬಂದಿದ್ರು ಸುಮ್ನೆ ಇದ್ಬಿಡಿ, ಯಾಕಂದ್ರೆ ಹೂ ಎಲ್ಸ್ ಅಂತ ಹೇಳ್ಬಿಟ್ಟು ನೀವು ಅನ್ಮ್ಯೂಟ್ ಮಾಡಿ ಅದನ್ನ ಆನ್ಸರ್ ಹೇಳಿ ಒಬ್ರೊಬ್ರು ಆಮೇಲೆ ನಾವು ಮ್ಯೂಟ್ ಮಾಡಿಸೋ ಹೊತ್ತಿಗೆ ಐ ಕ್ಯಾನ್ ಗೋ ಸ್ಟಿಲ್ ಮೋರ್ ಫರ್ದರ್. ದೊಡ್ಡ ಗ್ರೂಪ್ ಆದ್ರಿಂದ ಐ ಕೆನಾಟ್ ಇವನ್ ಆಸ್ಕ್ ಯು ದ ಕ್ವೆಶ್ಚನ್. ಸೊ ಆ ಧರ್ಮಪುತ್ರ ಏನ್ ಕೇಳ್ದ, ಭೀಷ್ಮಾಚಾರ್ಯರು ಏನ್ ಆನ್ಸರ್ ಮಾಡಿದ್ರು? ಕುತೂಹಲ ಅಲ್ವಾ? ಕುತೂಹಲಕಾರಿತಾನೆ. ಇಟ್ ಇಸ್ ವೆರಿ ಪ್ರೊವೋಕಿಂಗ್ ಕ್ವೆಶ್ಚನ್. ಅಂತ ಕೇಳಬಾರ್ದು ಕ್ವೆಶ್ಚನ್ ಅನ್ನ ಏನ್ ಇವನ್ ಕೇಳ್ಬಿಟ್ಟ ದೊಡ್ಡದಾಗಿ? ಆ ತರ ಏನ್ ಆನ್ಸರ್ ಭೀಷ್ಮರು ಮಾಡಿದ್ರು? ನಮ್ಗೆ ಇವತ್ತಿನ ದಿನ ವಿಷ್ಣು ಸಹಸ್ರನಾಮನೇ ನಾವು ಕಲಿಯಕ್ಕೆ ರೆಡಿಯಾಗಿದ್ದೀವಿ. ಆ ಸಹಸ್ರನಾಮನೇ ಅವರಿಂದ ಹೊರಹೊಮ್ಮಿತು ಅಂತ ಹೇಳ್ತಾರೆ. ಬಟ್ ವಾಟ್ ಡಿಡ್ ದಿಸ್ ಧರ್ಮರಾಜ ಆಸ್ಕ್? ಮೇಜರ್ ಕ್ವೆಶ್ಚನ್ ಅಲ್ವಾ ಇದು? ಎಲ್ಲಾರ್ಗು ಅರ್ಥ ಆಗ್ತಾ ಇದೆಯಾ? ಸುಮ್ನೆ ಎಲ್ಲಾರು ಪಟ್ಟದ ಬೊಂಬೆ ತರ ಮುಖ ತೋರ್ಸ್ಕೊಂಡ್ ಕೂತಿದ್ದೀರಾ. ನಂಗೆ ಗೊತ್ತಿಲ್ಲ ನಿಮ್ಗೆ ಅರ್ಥ ಆಗ್ತಾ ಇದೆಯೋ ಇಲ್ವೋ. ಯು ಮಸ್ಟ್ ರೆಸ್ಪಾನ್ಸ್ ಅಂದ್ರೆ ಅನ್ಮ್ಯೂಟ್ ಮಾಡ್ಬಿಡಿ, ಮುಖ ಭಾವನೆಯಲ್ಲಿ ರೆಸ್ಪಾಂಡ್ ಮಾಡಿ ಸಾಕು. ಸೊ ಐ ಹೋಪ್ ಯು ಆರ್ ಏಬಲ್ ಟು ಅಂಡರ್ಸ್ಟ್ಯಾಂಡ್. ಮುಖಾವಾಸಿ ಎಲ್ಲಾರು ನನ್ ಸ್ಟೂಡೆಂಟ್ ಆಗಿದ್ದೀರಾ, ಹೊಸಬ್ರನ್ನ ನಾನು ಕೇಳ್ತಾ ಇದ್ದೀನಿ. ಯಾಕಂದ್ರೆ ಹಳಬ್ರಿಗೆಲ್ಲ ದೇ ನೋ ಹೌ ಐ ಹ್ಯಾಂಡಲ್ ದ ಕ್ಲಾಸ್, ದೇ ಆರ್ ವೆಲ್ ಜೆಲ್ಡ್ ವಿತ್ ಮೀ. ಸೊ ನಾನ್ ಒಂದ್ ಹೇಳಿದ್ರೆ ಮುಂದಕ್ಕೆ ಇವ್ರು ಏನ್ ಹೇಳ್ತಾರೆ ಅಂತ ಅವ್ರಿಗೆ ತಲೆಯಲ್ಲಿ ಓಡ್ತಾ ಇರುತ್ತೆ. ಅಷ್ಟು ಅವ್ರಿಗೆ ವಿಹಂಗಮವಾಗಿ ನನ್ನನ್ನು ಅರ್ಥ ಮಾಡ್ಕೊಂಡಿದ್ದಾರೆ. ಹೊಸಬ್ರಿಗೆ ಸ್ವಲ್ಪ ಟೈಮ್ ತಗೊಳುತ್ತೆ. ಓಕೆ, ಸೊ ಈ ರೀತಿ ಭೀಷ್ಮಾಚಾರ್ಯರ ಹತ್ರ ಶರಶಯ್ಯಲ್ಲಿ ಮಲಗಿರ್ತಾರವರು. ಓಕೆ, 1000 ಬಾಣಗಳಿಂದ ಹೊಡೆಯಲ್ಪಟ್ಟಂತಹ ಶರಶಯ್ಯ. ಯಾವ ಅರ್ಜುನನನ್ನ ತುಂಬಾ ತನ್ನ ಹೃದಯಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡ್ತಾ ಇದ್ರು, ಆ ಅರ್ಜುನನಿಂದಲೇ 1000 ಬಾಣಗಳಿಂದ ಹೊಡೆಯಲ್ಪಟ್ಟವರು ಭೀಷ್ಮಾಚಾರ್ಯರು. ಎಷ್ಟು ಚೆನ್ನಾಗಿ ಹೇಳ್ತಾರೆ ನೋಡಿ ವೇದವ್ಯಾಸರು. ಅಂದ್ರೆ ಏನರ್ಥ? ನಿಮ್ಮ ಜೀವನದಲ್ಲೂ ಯಾರನ್ನ